ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಿಂಗ್ ಬೀಡ್ಸ್ನ ಮತ್ತು ಇದು ರೌಂಡ್ ಬೀಡನ್ನ ಹಾಕಿ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ರಿಂಗ್ ಬೀಡು, ಇದು ಸ್ಮಾಲ್ ಬೀಡು. ಅದನ್ನು ಎರಡೂ ಕರೆಕ್ಟಾಗಿ ಈ ಥರ ಬರೋಂಗೆ ತೆಗಿಬೇಕು. ದಾರನ ತೆಗೆದ್ಬಿಟ್ಟು ಬೀಡನ್ನ ಫಸ್ಟು ಒಂದು ಸರಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಕರೆಕ್ಟಾಗಿ ಸೀರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸ್ವಲ್ಪ ಸೀರೆನ ತಿರುಗಿಸ್ಕೋಬೇಕು. ಒಂದು ಚೈನ್ ಹಾಕಿಬಿಟ್ಟು ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ರೌಂಡ್ ಬೀಡನ್ನು ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಎರಡರಲ್ಲೊಂದು ಇದೇ ಥರ ನಮಗೆ ಇಲ್ಲಿ ಒಂದು ಕಡೆಗೆ 12 ಕಂಬ ಹಿಡಿಯುತ್ತೆ. 12 ಕಂಬ ಬರೋ ಥರ ಹಾಕಬೇಕು. ನೋಡಿ ಫ್ರೆಂಡ್ಸ್, 12 ಕಂಬ ಹಿಡಿದಿದೆ. ಈಗ ಅರ್ಧಕ್ಕೆ ಮತ್ತು ಈ ಅರ್ಧಕ್ಕೂ 12 ಕಂಬ ಹಾಕಬೇಕು. ಅದೇ ಥರ 12 ಕಂಬ ಫಿಲ್ ಮಾಡ್ತಾ ಹೋಗೋದು. ನೋಡಿ ಫ್ರೆಂಡ್ಸ್, 12 ಕಂಬ ಆಗಿದೆ. ಈಗ ನಾವು ಈ ಫಸ್ಟ್ನೇ ಲಾಕ್ ಮಾಡಿದ್ವಲ್ಲ, ಒಂದು ಸಿಂಗಲ್ ಲಾಕು, ಅಲ್ಲಿಗೆ ಹೋಗಿ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿದ್ಮೇಲೆ ಸೀರೆಗೆ ಇಲ್ಲಿ 2 ಸರಿ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶೆ ಥರ 2 ಸರಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ 4 ಕಂಬ ಹಾಕಿ ಈ ಥರ ಕಾಣಿಸುತ್ತೆ. ಇದೇ ಥರ ಸೀರೆ ಪೂರ್ತಿ ವರ್ಕ್ ಮಾಡ್ತಾ ಹೋಗೋದು. ರಿಂಗ್ದೆಲ್ಲ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ಈಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡಿದ್ದೀನಿ. ಮಾಮೂಲಿ ಇಲ್ಲಿ ಒಂದು ಚೈನ್ ಲಾಕ್ ಮಾಡಿಬಿಟ್ಟು 4 ಚೈನ್ ಹಾಕಿ ಇಲ್ಲಿ 9 ಬೀಡ್ಸ್ ಬರುತ್ತೆ. ತೋರಿಸ್ತೀನಿ. 1 2 3 4 ಚೈನ್ ಹಾಕಿ ಈ ಚೈನ್ ಮೇಲೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಾದ್ಮೇಲೆ ಇದಕ್ಕೊಂದು ಲಾಕ್ ಇಲ್ಲಿ ಸೆಂಟ್ರ್ ಕರೆಕ್ಟಾಗಿ ಇಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಬೀಡ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬೀಡ್ ಹಾಕ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಈ ಮೇಲ್ಗಡೆ ಚೈನ್ ಕಾಣುತ್ತೆ, ಈ ಚೈನಿಗೆ ಲಾಕ್ ಮಾಡ್ತಾ ಹೋಗಬೇಕು. ಬೀಡ್ ಹಾಕ್ಕೊಂಡು ಈ ಚೈನಿಗೆ ಇದೇ ಥರ ಲಾಕ್ ಮಾಡ್ತಾ ಹೋಗೋದು. ಅದು ಈ ಥರ ಕಾಣಿಸುತ್ತೆ. ಇದು ಈ ಸೀರೆದ ಫೈನಲ್ ಲುಕ್ಕು. ಈ ಥರ ಕಾಣಿಸುತ್ತೆ ಲಾಸ್ಟ್ಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೈಮ್ ಹಿಡಿಯುತ್ತೆ.